ಈಗ ಸೋಮಣ್ಣ ಎಲ್ಲಿರೋದು ಮಂಗಳೂರು ಬೆಂಗಳೂರಾಗ ಎಲ್ಲ ನಾವು ಹುಡುಕಿಕೊಂಡು ಹೋಗ್ತಾ ಸರ್. ಈಗ ಸ್ಥಳೀಕರನ್ನೇ ನೋಡ್ಬೇಕಲ್ಲ ನಾವು. BJP ಒಂದು ನಾಯಿ ನಿಲ್ಸಿದ್ರು ನಾವು ಮೋದಿಗೆ ಓಟ್ ಹಾಕೋದು. ಇಲ್ಲಿ ಅಭಿವೃದ್ಧಿ ಇಲ್ಲೇ ಮುದ್ದನ್ಮೇಗೌಡ ಗೆದ್ರೆ ಉತ್ತಮ. ಮುದ್ದನ್ಮೇಗೌಡರು ಲಾಸ್ಟ್ ಟೈಮ್ ಟಿಕೆಟ್ ತಪ್ಪಿಟ್ಟಿತ್ತು, ಈ ಸಲ ಕಾಂಗ್ರೆಸ್ ಇಂದ ಕೊಟ್ಟವ್ರ. ಈಗ ಇಲ್ಲಿ ನೋಡಿದ್ರೆ ಸೋಮಣ್ಣವ್ರು ಕರ್ಕೊಂಡ್ ನಿಲ್ಸ್ಕೊಂಡವ್ರೆ ಬೆಂಗಳೂರಾಗ. ಈಗ ಏನ್ ಕತೆ ಹೆಂಗದೆ ಈ ಕಡೆ ಎಲ್ಲ? ಈ ಕಡೆ ನಮಗೆ ಈಗ ಮುದ್ದನ್ಮೇಗೌಡರು ಬೇಕಾಗೈತೆ ಸ್ಥಳೀಕರು. ಅದರಿಂದ ಮುದ್ದನ್ಮೇಗೌಡರು ಬೆಂಗಳೂರಿಂದ ತಮ್ಮಂದವ್ರು ನಿಲ್ಸಿದ್ರೆ ನಾವು ಹೆಂಗೆ ಮಾಡ್ಕತ್ತೇಳಿ ಆ ಥರ ನಮಗೆ ಮುದ್ದನ್ಮೇಗೌಡರೇ ಮಾಡ್ಬೇಕು. ನಮ್ಗೆ ಅವರೇ ಬೇಕಾಗಿಲ್ಲ ಅಂತ ಕೈ ಸಿಗಲ್ಲ, ಕೈ ಸಿಗಲ್ಲ, ಹೋಗಿ ಬೆಂಗಳೂರಿಗೆ ಕೂತ್ಕೊಂತಾರೆ. ನಾವೇನು ಮಾಡೋಣ? ಅದೇ ಮಾಧುಸ್ವಾಮಿ ಕೊಟ್ಟರು ಮಾಡಿವು. ಮಾಧುಸ್ವಾಮಿ ಕೊಟ್ಬಿಟ್ಟಿದ್ರೆ ಮಾಡಿವು. ಎರಡನೇ ಮಾತೇ ಇರಲಿಲ್ಲ. ಈಗ ಸೋಮಣ್ಣ ಎಲ್ಲಿರೋದು ಮಂಗಳೂರು ಬೆಂಗಳೂರಾಗ ಎಲ್ಲ ನಾವು ಹುಡುಕಿಕೊಂಡು ಹೋಗ್ತಾ ಸರ್. ಈಗ ಸ್ಥಳೀಕರನ್ನೇ ನೋಡ್ಬೇಕಲ್ಲ ನಾವು. ಮುದ್ದನ್ಮೇಗೌಡರಿಗೆ ಮಾಡೋದು. ಮುದ್ದನ್ಮೇಗೌಡರು ಗ್ಯಾರಂಟಿ. ಈಗ ಒಂದು ಸೋಮಣ್ಣವರು ಯಾವುದೋ ಮಾಧುಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡದಿದ್ರೆ ಬೇಸರ ಆಗೋರೆ. ಈ ಒಳೆಯಟ್ಟು ಬೀಳ್ತದ ಸೋಮಣ್ಣ? ಬೀಳುತ್ತೆ. ಹೆಂಗಾಗ್ಬೋದು ಅಂದ್ರೆ ಈಗ ನಮ್ಮ ಸ್ಥಳೀಕರಾಗಿ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇದ್ರು ಅವರು ಹಾಲಿ ಮಂತ್ರಿ ಅವ್ರು ಇರ್ಬೇಕಾಯ್ತು. ಇಲ್ಲಿ ಕೊಡಲಿದ್ರು ಏಟ್ ಬೀಳಲ್ಲ ಹೇಳ್ರಿ, ಅದನ್ನ ಬಿದ್ದೇ ಬೀಳುತ್ತೆ. ಗ್ಯಾರಂಟಿ ಬಿದ್ದೇ ಬೀಳುತ್ತೆ. ನಿಮ್ಮ ತಿಪ್ಟೂರ್ ಕಡೆ ಹೆಂಗದ ಟ್ರೆಂಡು? ಇಲ್ಲ, ತಿಪ್ಟೂರ್ ಕಡೆ ಎಲ್ಲ ಪೂರ್ತಿ ಮುದ್ದನ್ಮೇಗೌಡರಿಗೆ ಇರೋದು. ಮುದ್ದನ್ಮೇಗೌಡರಿಗೆ ಗ್ಯಾರಂಟಿ. ಮಾಧುಸ್ವಾಮಿ ಕೊಟ್ಟಿದ್ರೆ BJP ಬಂದ್ಬಿಡೋದು. ಈಗ ಮಿಸ್ ಆಯ್ತು. ಹೌದು. ಈಗ ಯೋಜನೆ ಗ್ಯಾರಂಟಿ ಯೋಜನೆಗಳದ ಕೊಟ್ಟವ್ರೆ. ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಯ್ತೈತೆ? ಇದು ಕಾಂಗ್ರೆಸ್ಗೆ ಹೆಲ್ಪ್ ಆಯ್ತದ ಗೆಲುವಿಗೆ ಅಂತ? ಪರವಾಗಿಲ್ಲ, ಹೆಲ್ಪ್ ಆಗುತ್ತೆ. ಕೊಟ್ಟಿದ್ದಾರೆ. ಅವರು ಸಾಕಷ್ಟು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅವ್ರನ್ನೇನು ಹಿಂದಕ್ಕೆ ನೋಕಂಗಿಲ್ಲ, ಮಾಡಿದ್ದಾರೆ. ಮಾಡ್ಯವ್ರು. ಈಗ ಕಾಂಗ್ರೆಸ್ ಗ್ಯಾರಂಟಿಗಳು ಯಾವ್ಯಾವ ಯೋಜನೆ ಪಡಿತಾ ಇದೆ? ಈಗ ಇದು 2,000 ರೂಪಾಯಿ ದುಡ್ಡು ಹಾಕ್ತಾರಲ್ಲ ಮನೆ ಯಜಮಾನಿಗೆ, ಅದು ಬರ್ತಾ ಐತೆ. ಅಕ್ಕಿದು ಬರ್ತಾ ಐತೆ, ಎಲ್ಲ ಬರ್ತೈತೆ. ಕರೆಂಟಿದು ಫ್ರೀ ಆಗೈತೆ. ಎಲ್ಲ ಅವ್ರು ಹೇಳಿದಂತೆ ಮಾಡ್ತಾರೆ. ಬಸ್ ಚಾರ್ಜ್ ಫ್ರೀ ಮಾಡವ್ರೆ ಹೆಂಗೆ ಲೇಡೀಸ್ಗೆ, ಎಲ್ಲ ಫ್ರೀ ಅವ್ರು ಹೇಳಿದೆಲ್ಲ ಮಾಡ್ತಾವ್ರಿ. ಅಂದ್ರೆ ಗ್ಯಾರಂಟಿ ಸಲ ಮುದ್ದನ್ಮೇಗೌಡರು ಗ್ಯಾರಂಟಿ ಅವರೇ ಬರೋದು. ನಿಮ್ಮ ಹೆಸರು? ಜಯಣ್ಣ ಅಂತ. ಜಯಣ್ಣ. ಮೋದಿ ಮೋದಿ ನಿಂತಿಲ್ವಲ್ಲ ಇಲ್ಲಿ? ಮೋದಿ ಬೇಡ, ನಾವು ಮೋದಿ ಹೆಸರು ಹೇಳಾಕೋದು. ಮೋದಿಗೆ ಓಟು. BJP ಒಂದು ನಾಯಿ ನಿಲ್ಸಿದ್ರು ನಾವು ಮೋದಿಗೆ ಓಟ್ ಹಾಕೋದು. ಅದು ಹಿಂಗೆ ಅಂತ? ಹಂಗೆ. ನಮಗೆ ದೇಶ ಮುಖ್ಯ, ತಿಪ್ಟೂರ್ ಮುಖ್ಯ ಅಲ್ಲ. ನಮಗೆ ದೇಶ ಮುಖ್ಯ. ದೇಶಕ್ಕೆ ಯಾರು ಹೋರಾಟ ಮಾಡ್ತಾರೋ ಅವ್ರು ಮುಖ್ಯ. ತಿಪ್ಟೂರ್ಗೆ ಏನಾಗಿದೆ ಅಂತ? ತಿಪ್ಟೂರ್ಗೆ ಏನಾಗಿದೆ? ಸಾಕಷ್ಟು ಆಗಿದೆ. ಈಗ ನಮ್ಮ ನಾಗೇಶ್ ಅಣ್ಣರ ಕಾಲದಲ್ಲಿ ಸಾಕಷ್ಟು ಕೆಲಸಗಳಾಗಿವೆ. ಈ ಸುರೇಶ್ ಬಾಬು ಗೆಲ್ಸ್ಕೊಂಡು ಬಂದಿದ್ರಿ ಲಾಸ್ಟ್ ಟೈಮ್ BJP ಇಂದ? ಇಲ್ಲ, ಸುರೇಶ್ ಬಾಬು ಅಲ್ಲ, ತಿಪ್ಟೂರು MLA ನಾಗೇಶ್ ಅವರು. ಈಗ MP ಬಸವರಾಜ್ ಅವರು. ಸಾರಿ, ಬಸವರಾಜ್ ಏನ್ ಮಾಡೋರು BJP ಇಂದ? ಈಗ ಮಾಡೋರಲ್ಲ ಸರ್, ಇನ್ನೇನು ಮಾಡ್ಬೇಕು ಸರ್ ನಮಗೆ? ಸರ್, ಇದು ತಿಪ್ಟೂರು ಟ್ರೆಂಡ್ ಅನ್ನೋದಕ್ಕಿಂತ ಇಲ್ಲೇ ಸೌಲಭ್ಯ ಮುಖ್ಯ. ದೇಶ ಅಂತ ದೇಶಕ್ಕೆ ಹೋಗೋಕ್ಕಾಗುತ್ತೆ. ನಾವು ಅಲ್ಲಿ ದೇಶಕ್ಕೆ ಹೋಗೋಕ್ಕಾಗತ್ತ? ನಮಗೇನಂದರೆ ಇಲ್ಲಿ ಯಾರು ನಮಗೆ ಸ್ಪಂದಿಸ್ತಾರೋ ಅವ್ರು ನಮಗೆ ಬೇಕು. ಫಸ್ಟು ತಾಲೂಕು, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ಆಮೇಲೆ ದೇಶ. ಈಗ ನಾವು ಆ ದೇಶಕ್ಕೆ ಹೋದ್ರೆ ನಮ್ಮನ್ನಲ್ಲಿ ಬಿಟ್ಕೊಂತಾರ? ಮೋದಿ ತನಕ ಹೋದ್ರೆ ಮೋದಿ ನಾವು ಯಾರಂತ ಕಂಡಿಡ್ತಾನ? ನಮ್ಗೆ ಯಾರು ಇಲ್ಲಿ ಸ್ಪಂದಿಸ್ತಾರೋ ಅಂಥವ್ರಿಗೆ ನಾವು ಜೈ ಅನ್ಬೇಕು. ಅದು ಯಾರು? ಈಗ ಕಾಂಗ್ರೆಸ್ ಇಂದ ಮುದ್ದನ್ಮೇಗೌಡ, BJP ಇಂದ ಸೋಮಣ್ಣವರು, ಯಾರು ಗೆದ್ರೆ ಉತ್ತಮ ಅನ್ಸುತ್ತೆ ಇಲ್ಲಿ ಅಭಿವೃದ್ಧಿ? ಇಲ್ಲೇ ಮುದ್ದನ್ಮೇಗೌಡ ಗೆದ್ರೆ ಉತ್ತಮ ಅನ್ಸುತ್ತೆ. ಹೌದು. ಹೆಂಗೆ ಮುದ್ದನ್ಮೇಗೌಡರು ಯಾಕೆ ಬೇಕು ಅಂತ? ಸರ್, ಹೋದ ಸತಿ ನಿಂತ್ಕೊಂಡು ಗೆದ್ದು ಪಾಪ ಟಿಕೆಟ್ ಸಿಕ್ಕಿರ್ಲಿಲ್ಲ, ಅದು ಸಲ ಗೆದ್ದಿದ್ರು. ಹೌದು. ಹಂಗಾಗಿ ಕೆಲವು ಸತಿ ಹೆಲ್ಪ್ ಆಗಿದೆ, ಅವ್ರ ಕಡೆಯಿಂದ ಹೆಲ್ಪ್ ಆಗ್ದಂಗೆ ಏನಿಲ್ಲ. ತುಮಕೂರು ಜಿಲ್ಲೆಗೆ ತುಂಬ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ವೋಟ್ ಮಾಡೋದು. ಈ ರೋಡೆಲ್ಲ ಮಾಡೋದು ಅವರೇ ಅಂತ ಮಾಡ್ತಿರೋದೆಲ್ಲ ಅವ್ರ ಕಾಲದಲ್ಲೇ ಅಂತ. ಬಟ್ ಅವ್ರವ್ರ ಕಾಲದಾಗೆ ಆಗಿರ್ತವೆ ಅವು, ಏನಂತ ಗೊತ್ತಿರಲ್ಲ. ಬಟ್ ಅವ್ರು ಬಂದಾಗ ಇವ್ರು ಹೇಳ್ತಾರೆ, ಇವ್ರ ಹೆಸರು ಅವ್ರು ಹೇಳ್ತಾರೆ. ಬಟ್ ಯಾರು ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ ನಮ್ಗೆ ಇಲ್ಲಿ ಹೆಲ್ಪ್ ಆಗೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವರು ಲಾಸ್ಟ್ ಟೈಮ್ ಗೆದ್ದಿದ್ರು, ಬಂದು ಏನಾರ ಮಾಡಿದಾರ? ಇಲ್ಲೇನು ಅಂತ BJP ಇಲ್ಲ ಸರ್, ಖಂಡಿತ ಇಲ್ಲ. ಆಶ್ವಾಸನೆ ಅದು ಇದು ಅಂತ ಕಾರಣ ಹೇಳ್ತಾರೆ. ಬಟ್ ಈಗ ಎಲ್ಲರೂ ಹೇಳ್ತಾರೆ, ಅವರು ಕೊಡ್ತಾರೆ ಆಶ್ವಾಸನೆ, ಇವರು ಕೊಡ್ತಾರೆ. ಬಟ್ ಎಲ್ಲದಿಂದ ಯಾರು ಬಿಟ್ಕೊಡಲ್ಲ. ಎಲ್ಲ ಹೆಲ್ಪ್ನೂ ಎಲ್ಲರೂ ತಾಂತಾರೆ. ಈಗ BJP ಮಾಡಿರ್ಬೋದು, ಈ ಕಾಂಗ್ರೆಸ್ಸವರು BJP ಅವರು ಹೊಡೆದಾಡ್ತಾರೆ. ಬಟ್ ಅವ್ರೇನಾರ ಬಿಟ್ಕೊಟ್ಟಿರ್ತಾರೆ, ಆ ಯೋಜನೆ ಅವರು ತಾಂತಾರೆ. ಬಟ್ ನಾವು ಕಾಂಗ್ರೆಸ್ಸು BJP ಅಂತಾರಲ್ಲ, BJP ಬಿಟ್ಕೊಟ್ಟಿರ್ತಾರೆ,
BJP ಸವಲತ್ತು ಅಂತ ಇರ್ತಾರೆ. ಸುಮ್ಮನೆ ಅವ್ರು ಇವರು ಹೊಡೆದಾಡಿ ಜನಗೋಸ್ಕರ ಗುಂಪು ಕಟ್ಟಿ ಹೊಡೆದಾಡಿಸ್ತಾರೆ ಬಿಟ್ಟು ಇಲ್ಲಿ ಬೇರೆ ಥರ ಏನು ಇಲ್ಲ ಸರ್. ಸದ್ಯಕ್ಕೆ ಸ್ಥಳೀಯವಾಗಿ ಗೆದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀರಂಗ. ಹೌದು ಸರ್. ನಮಗೆ ಬೇಕಾದ್ರೆ ಇಲ್ಲೇ ಇರಬೇಕು. ಎಲ್ಲೋ ಇರೋರು ದೇಶ ಕಾಯೋರು ಅಂದ್ರೆ ಈಗ ದೇಶ ಕಾಯೋರು ಅಂದ್ರೆ ಮಿಲಿಟರಿಗೆ ಹೆಲ್ಪ್ ಮಾಡಲಿ, ಅವ್ರು ದೇಶ ಕಾಯ್ತಾರೆ. ಮೋದಿ ಏನು ದೇಶ ಕಾಯಲ್ಲ, ದೇಶ ಕಾಯ್ತಾರ, ಆಡಳಿತ ಮಾಡ್ತಾರ ಅಷ್ಟು ಬಿಟ್ಟರೆ ದೇಶ ಕಾಯೋರು ನಿಜವಾಗ್ಲೂ. ಸೋಮಣ್ಣವ್ರು ಯಾಕೆ ಬೇಡ ಅಂತ ಅಲ್ಲಿ ಅವರು ನಾವು ಬೆಂಗಳೂರಿಗೆ ಹೋಗಕ್ಕಲ್ಲ ಸರ್. ಬೇಕಾದ್ರೆ ಮುದ್ದನ್ಮೇಗೌಡನ ಬೇಕಾದ್ರೆ ಮೀಟ್ ಮಾಡ್ಬೋದು, ಇಲ್ಲೇ ಕರ್ಸ್ಕೋಬಹುದು ಬೇಕಾದ್ರೆ ನೀವು. ಮೀಟ್ ಮಾಡಿದ್ದೀವಿ ಸರ್, ಎಷ್ಟೋ ಸರಿ ಮೀಟ್ ಮಾಡಿದ್ದೀವಿ. ಬಟ್ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಈಗ ಗ್ಯಾರಂಟಿ ಯೋಜನೆಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಉಪಯೋಗ ಆಗ್ತಿದೆ ಎಲ್ಲರಿಗೂ, ಎಲ್ಲ ಪಕ್ಷದವ್ರಿಗೂ ಸಿಗ್ತಿದ್ಯಾ? ಎಲ್ಲ ಪಕ್ಷರು ತಗೊಂತಾ ಇದ್ದಾರೆ, ಯಾರು ತಗೊಂಡಂಗಿಲ್ಲ ಸರ್. ಈಗ BJP ಅಂತಾರಲ್ಲ, BJP 2,000 ದುಡ್ಡು ತಗೊಂತ ಇಲ್ವಾ? ಈಗ ರೇಷನ್ ದುಡ್ಡು ತಗೊಂತ ಇಲ್ವಾ? ಪ್ರತಿಯೊಂದು ಸೌಲಭ್ಯನೂ ಪಡ್ಕೊಂತಾರೆ. ಸುಮ್ಮನೆ ಜಂಬಾಟಕ್ಕೆ ಹಂಗಂತ ಹೇಳ್ಕೊಂತಾರೆ, ನಮಗೆ ಬೇಡ ಅಂತಾರೆ. ಯಾರು ತಾನೆ ಸರ್ ಫ್ರೀಯಾಗಿ ಬಂದದ್ದು ಕೊಟ್ಟರೆ ಯಾರು ಬಿಡ್ತಾರೆ? ಎಲ್ಲರೂ ತಗೊಂಡಿದ್ದು ಅಂತಾರೆ. ಈಗ ಬಡವ್ರಿಗೆ ಹೆಲ್ಪ್ ಆಗ್ತಿದೆ, ಖಂಡಿತ ಸಾಮಾನು ತಗೊಳಕ್ಕೆ ಖಂಡಿತ ಹೆಲ್ಪ್ ಆಗ್ತಿದೆ ಸರ್. ಎಷ್ಟೋ ಜನ ಹೇಳ್ತಾರ ನಂಗೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿರಲ್ಲ, ಇವಾಗ ದುಡ್ಡು ಬಂತು ಹಾಸ್ಪಿಟ್ಲಿಗೆ ಹೋದೆ ಅಂತಾರೆ. ರೇಷನ್ ದುಡ್ಡು ತರಕ್ಕೆ ದುಡ್ಡಿರಲ್ಲ, ರೇಷನ್ ತಂದೆ ಅಂತ ಎಷ್ಟೋ ಜನ ಹೇಳ್ಕೊಂತಾರೆ. ಖಂಡಿತ ಹೇಳ್ತಾರೆ ಸರ್. ಸುಧಾರಿಸ್ತಾ ಇದೆ ಜೀವನ ಸ್ವಲ್ಪ ಮಟ್ಟಕ್ಕಾದ್ರೂ. ಈ ಬರಗಾಲದಂತೂ ಸುಧಾರಿಸ್ತಾ ಇದೆ. ಏನಪ್ಪ ಅಂದ್ರೆ ಒಂದು ಫ್ರೀ ಬಿಟ್ಟು ನಮ್ಮ ಆಟೋದರ್ಗೊಂದು ಅದೊಂದು ಇದು ಮಾಡಿರು, ಅದೊಂದು ಇದು ಅಷ್ಟೇ ಸಮಸ್ಯೆ. ಲಿಂಕ್ ಇಲ್ಲಿ ಬಂದು ಇಳಿಸೋರ್ನ ಕರ್ಕೊ ಹೋಗೋ ಥರ ಆಗಿದೆ. ಬಟ್ ಲಾಂಗ್ ಹೊಡಿತಾ ಇದ್ದವ್ರು ಕಷ್ಟ ಆಗ್ಬಿಟ್ಟೈತಿ ಈಗ ಎಲ್ಲಾರ್ಗು ಸರ್. ಪ್ರತಿಯೊಬ್ಬರಿಗೂ ಆಟೋ ಫೀಲ್ಡ್ ಅಲ್ಲಿ ಇದೊಂದು ಫ್ರೀ ಅನ್ನೋದು ಬಿಟ್ಟು ಎಲ್ಲ ಪ್ರತಿಯೊಬ್ಬರಿಗೂ ಆಟೋದವ್ರಿಗೂ ಸರಿ ಮಾಡ್ಕೋಬೇಕು ಗೌರ್ಮೆಂಟ್ ಅಂತ. ಖಂಡಿತ ಮಧು ಅಂತ ಸರ್.